ನಾನು ನಿನ್ನೆ ಬಂದೆ ಅಂತ ಹೇಳಬೇಕಾದ್ರೆ ಇಂಗ್ಲೀಷಲ್ಲಿ ಐ ಕೇಮ್ ಅಂತ ಹೇಳ್ತೀವಿ. ಕಮ್ ಇದ್ದು ಪಾಸ್ಟು ಕೇಮ್. ನಾನು ನಿನ್ನೆ ಬಂದೆ, ಐ ಕೇಮ್ ಎಸ್ಟರ್ಡೇ. ನಾನು ನಿನ್ನೆ ಬಂದಿಲ್ಲ ಅಂತ ಹೇಳಬೇಕಾದ್ರೆ ಐ ಡಿಂಟ್ ಕೇಮ್ ಎಸ್ಟರ್ಡೇ ಅಂತ ಹೇಳಬೇಕಲ್ವಾ? ಅದು ಯಾಕೆ ರಾಂಗ್ ಆಗುತ್ತೆ? ಮತ್ತು ಐ ಡಿಂಟ್ ಕಮ್, ನಾನು ನಿನ್ನೆ ಬಂದಿಲ್ಲ ಎಂಬುದನ್ನು ಕರೆಕ್ಟಾಗಿ ಹೇಳಬೇಕಾದ್ರೆ ಐ ಡಿಂಟ್ ಕಮ್ ಅಂತ ಹೇಳಬೇಕು. ಪ್ರೆಸೆಂಟ್ ಟೆನ್ಸ್ ಇದೆ, ಇದು ಹೇಗೆ ಕರೆಕ್ಟ್ ಆಗುತ್ತೆ? ಕನ್ಫ್ಯೂಷನ್ ಇದೆಯಲ್ಲ, ನಾನು ಆನ್ಸರ್ ಕೊಡ್ತೀನಿ. ಡಿಡ್ ಎಂಬುದು ಅಥವಾ ಡಿಡ್ ನಾಟ್ ಜೊತೆ, ಡಿಡ್ ಅಥವಾ ಡಿಡ್ ನಾಟ್ ಜೊತೆ ಯಾವತ್ತೂ ಕೂಡ ವರ್ಬ್ ಒನ್ನೇ ಬರಬೇಕು, ಪ್ರೆಸೆಂಟ್ ಫಾರ್ಮೇ ಬರಬೇಕು, ಪಾಸ್ಟ್ ಫಾರ್ಮ್ ಬರಬಾರ್ದು. ಅದು ಗ್ರಾಮೆಟಿಕಲಿ ರಾಂಗ್ ಆಗಿರುತ್ತೆ. ಇನ್ನೊಂದು ಸಿಂಪಲ್ ಕೊಡ್ತೀನಿ. ಯಾವತ್ತೂ ಕೂಡ ಒಂದೇ ಸೆಂಟೆನ್ಸಲ್ಲಿ ಎರಡು ಪಾಸ್ಟ್ ಬಂದರೆ ಏನಾಗುತ್ತೆ? ಆ ಸೆಂಟೆನ್ಸ್ ರಾಂಗ್ ಆಗುತ್ತೆ. ಈಗ ಐ ಡಿಡ್, ಡೂ ಇದು ಪಾಸ್ಟ್ ಅಲ್ವಾ? ಡಿಡ್. ಐ ಡಿಡ್ ನಾಟ್ ಅಂದರೆ ಆಲ್ರೆಡಿ ಡಿಡ್ ಎಂಬುದು ಪಾಸ್ಟ್ ಇದೆ. ಅದರ ನಂತರ ಮತ್ತೊಂದು ಪಾಸ್ಟ್ ಬಂದರೆ ಒಂದೇ ಸೆಂಟೆನ್ಸಲ್ಲಿ ಎರಡು ಪಾಸ್ಟ್ ಆಯ್ತಲ್ಲ. ಐ ಡಿಡ್ ನಾಟ್ ಕೇಮ್, ಡಿಡ್ ಎಂಬುದು ಒಂದು ಪಾಸ್ಟು, ಕೇಮ್ ಎಂಬುದು ಪಾಸ್ಟು. ಅಬ್ಸಲ್ಯೂಟ್ಲಿ ಸೆಂಟೆನ್ಸ್ ರಾಂಗ್ ಆಗುತ್ತೆ. ಹಾಗಾಗಿ ಒಂದೇ ಸೆಂಟೆನ್ಸಲ್ಲಿ ಎರಡು ಪಾಸ್ಟ್ ಬರಬಾರ್ದು, ಡಬಲ್ ಪಾಸ್ಟ್ ರಾಂಗ್ ಅಂತ ಹೇಳಿ ಐ ಡಿಡ್ ನಾಟ್ ಅಥವಾ ಡಿಡ್ ನಂತರ ಡಿಡ್ ನಾಟ್ ನಂತರ ಯಾವತ್ತೂ ಕೂಡ ವರ್ಬ್ ಒನ್ನನ್ನೇ ಕೊಡಬೇಕು. ಇನ್ನು ಕೆಲವೊಂದು ಎಕ್ಸಾಂಪಲ್ ನಾವು ಜನರಲಿ ಆಗಿ ಮಿಸ್ಟೇಕ್ ಮಾಡೋದು. ಐ ಡಿಂಟ್ ವೆಂಟ್ ದೇರ್ ಅಂತ ಹೇಳಬಾರ್ದು. ಏನು ಹೇಳಬೇಕು? ಐ ಡಿಂಟ್ ಗೋ ದೇರ್ ಅಂತ ಹೇಳಬೇಕು. ಶಿ ಡಿಂಟ್ ಏಟ್ ಫುಡ್ ಅಂತ ಹೇಳಬಾರ್ದು. ಏನು ಹೇಳಬೇಕು? ಶಿ ಡಿಂಟ್ ಈಟ್ ಫುಡ್ ಅಂತ ಹೇಳಬೇಕು. ಹಿ ಡಿಂಟ್ ಟುಕ್ ಮೈ ಬುಕ್, ಅಬ್ಸಲ್ಯೂಟ್ಲಿ ರಾಂಗ್ ಇದೆ. ಮತ್ತೇನು ಹೇಳಬೇಕು? ಹಿ ಡಿಂಟ್ ಟೇಕ್ ಮೈ ಬುಕ್ ಅಂತ ಹೇಳಬೇಕು. ಡಿಡ್ ಯು ಸಾ ಹಿಮ್, ನಾನು ನಿನ್ನೆ ಬಂದೆ ಅಂತ ಹೇಳಬೇಕಾದ್ರೆ ಇಂಗ್ಲೀಷಲ್ಲಿ ಐ ಕೇಮ್ ಅಂತ ಹೇಳ್ತೀವಿ. ಕಮ್ ಇದ್ದು ಪಾಸ್ಟು ಕೇಮ್. ನಾನು ನಿನ್ನೆ ಬಂದೆ, ಐ ಕೇಮ್ ಎಸ್ಟರ್ಡೇ. ನಾನು ನಿನ್ನೆ ಬಂದಿಲ್ಲ ಅಂತ ಹೇಳಬೇಕಾದ್ರೆ ಐ ಡಿಂಟ್ ಕೇಮ್ ಎಸ್ಟರ್ಡೇ ಅಂತ ಹೇಳಬೇಕಲ್ವಾ? ಅದು ಯಾಕೆ ರಾಂಗ್ ಆಗುತ್ತೆ? ಮತ್ತು ಐ ಡಿಂಟ್ ಕಮ್, ನಾನು ನಿನ್ನೆ ಬಂದಿಲ್ಲ ಎಂಬುದನ್ನು ಕರೆಕ್ಟಾಗಿ ಹೇಳಬೇಕಾದ್ರೆ ಐ ಡಿಂಟ್ ಕಮ್ ಅಂತ ಹೇಳಬೇಕು. ಪ್ರೆಸೆಂಟ್ ಟೆನ್ಸ್ ಇದೆ, ಇದು ಹೇಗೆ ಕರೆಕ್ಟ್ ಆಗುತ್ತೆ? ಕನ್ಫ್ಯೂಷನ್ ಇದೆಯಲ್ಲ, ನಾನು ಆನ್ಸರ್ ಕೊಡ್ತೀನಿ. ಡಿಡ್ ಎಂಬುದು ಅಥವಾ ಡಿಡ್ ನಾಟ್ ಜೊತೆ, ಡಿಡ್ ಅಥವಾ ಡಿಡ್ ನಾಟ್ ಜೊತೆ ಯಾವತ್ತೂ ಕೂಡ ವರ್ಬ್ ಒನ್ನೇ ಬರಬೇಕು, ಪ್ರೆಸೆಂಟ್ ಫಾರ್ಮೇ ಬರಬೇಕು, ಪಾಸ್ಟ್ ಫಾರ್ಮ್ ಬರಬಾರ್ದು. ಅದು ಗ್ರಾಮೆಟಿಕಲಿ ರಾಂಗ್ ಆಗಿರುತ್ತೆ. ಇನ್ನೊಂದು ಸಿಂಪಲ್ ಕೊಡ್ತೀನಿ. ಯಾವತ್ತೂ ಕೂಡ ಒಂದೇ ಸೆಂಟೆನ್ಸಲ್ಲಿ ಎರಡು ಪಾಸ್ಟ್ ಬಂದರೆ ಏನಾಗುತ್ತೆ? ಆ ಸೆಂಟೆನ್ಸ್ ರಾಂಗ್ ಆಗುತ್ತೆ. ಈಗ ಐ ಡಿಡ್, ಡೂ ಇದು ಪಾಸ್ಟ್ ಅಲ್ವಾ? ಡಿಡ್. ಐ ಡಿಡ್ ನಾಟ್ ಅಂದರೆ ಆಲ್ರೆಡಿ ಡಿಡ್ ಎಂಬುದು ಪಾಸ್ಟ್ ಇದೆ. ಅದರ ನಂತರ ಮತ್ತೊಂದು ಪಾಸ್ಟ್ ಬಂದರೆ ಒಂದೇ ಸೆಂಟೆನ್ಸಲ್ಲಿ ಎರಡು ಪಾಸ್ಟ್ ಆಯ್ತಲ್ಲ. ಐ ಡಿಡ್ ನಾಟ್ ಕೇಮ್, ಡಿಡ್ ಎಂಬುದು ಒಂದು ಪಾಸ್ಟು, ಕೇಮ್ ಎಂಬುದು ಪಾಸ್ಟು. ಅಬ್ಸಲ್ಯೂಟ್ಲಿ ಸೆಂಟೆನ್ಸ್ ರಾಂಗ್ ಆಗುತ್ತೆ. ಹಾಗಾಗಿ ಒಂದೇ ಸೆಂಟೆನ್ಸಲ್ಲಿ ಎರಡು ಪಾಸ್ಟ್ ಬರಬಾರ್ದು, ಡಬಲ್ ಪಾಸ್ಟ್ ರಾಂಗ್ ಅಂತ ಹೇಳಿ ಐ ಡಿಡ್ ನಾಟ್ ಅಥವಾ ಡಿಡ್ ನಂತರ ಡಿಡ್ ನಾಟ್ ನಂತರ ಯಾವತ್ತೂ ಕೂಡ ವರ್ಬ್ ಒನ್ನನ್ನೇ ಕೊಡಬೇಕು. ಇನ್ನು ಕೆಲವೊಂದು ಎಕ್ಸಾಂಪಲ್ ನಾವು ಜನರಲಿ ಆಗಿ ಮಿಸ್ಟೇಕ್ ಮಾಡೋದು. ಐ ಡಿಂಟ್ ವೆಂಟ್ ದೇರ್ ಅಂತ ಹೇಳಬಾರ್ದು. ಏನು ಹೇಳಬೇಕು? ಐ ಡಿಂಟ್ ಗೋ ದೇರ್ ಅಂತ ಹೇಳಬೇಕು. ಶಿ ಡಿಂಟ್ ಏಟ್ ಫುಡ್ ಅಂತ ಹೇಳಬಾರ್ದು. ಏನು ಹೇಳಬೇಕು? ಶಿ ಡಿಂಟ್ ಈಟ್ ಫುಡ್ ಅಂತ ಹೇಳಬೇಕು. ಹಿ ಡಿಂಟ್ ಟುಕ್ ಮೈ ಬುಕ್, ಅಬ್ಸಲ್ಯೂಟ್ಲಿ ರಾಂಗ್ ಇದೆ. ಮತ್ತೇನು ಹೇಳಬೇಕು? ಹಿ ಡಿಂಟ್ ಟೇಕ್ ಮೈ ಬುಕ್ ಅಂತ ಹೇಳಬೇಕು. ಡಿಡ್ ಯು ಸಾ ಹಿಮ್, ಸಿ ಇದು ಪಾಸ್ಟ್ ಅಲ್ವಾ? ಡಿಡ್ ಯು ಸಾ ಹಿಮ್ ಹೇಳಬಾರ್ದು. ಹೆಂಗೆ ಹೇಳಬೇಕು? ಡಿಡ್ ಯು ಸಿ ಹಿಮ್. ಇನ್ನೊಂದು ವರ್ಡ್ಸ್ ನಾನು ಕೊಡ್ತೀನಿ, ಅದರ ಆನ್ಸರ್ ಕೊಡಿ. ಡಿಡ್ ಯು ಸ್ಪೋಕ್ ಇಂಗ್ಲೀಷ್ ಎಸ್ಟರ್ಡೇ, ಇದು ರೈಟಾ? ಇದರ ರೈಟ್ ಆನ್ಸರ್ ಏನು ಅಂತ ಕಮೆಂಟ್ ಮಾಡಿ.